ಮೊದಲ ಬಾರಿಗೆ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಕಾಸು ಕೊಡದೆ ಬಂದಿರತಕ್ಕಂಥ ಯಾವ್ದಾದ್ರು ಪ್ರೋಗ್ರಾಮ್ ಇದೆ, ಇದೇ ಪ್ರೋಗ್ರಾಮ್. ಕಾಸು ಕೊಡದೆ ಬಂದಿರತಕ್ಕಂಥ ಯಾವ್ದಾದ್ರು ಪ್ರೋಗ್ರಾಮ್ ಇದೆ, ಇದೇ ಪ್ರೋಗ್ರಾಮ್. ಇಲ್ಲಣ್ಣ ನಿಮ್ ಕಾಸು ಬೇಡಣ್ಣ, ನೀವು ಊರಿಗೆ ಬಂದ್ರೆ ಸಾಕು ಅಂತ ಹೇಳಿದ್ದು ಒಂದೇ ಒಂದು ಊರಿದ್ರೆ ಅದು ಯಲಗೊಂಡಹಳ್ಳಿ. ಇಲ್ಲಣ್ಣ ನಿಮ್ ಕಾಸು ಬೇಡಣ್ಣ, ನೀವು ಊರಿಗೆ ಬಂದ್ರೆ ಸಾಕು ಅಂತ ಹೇಳಿದ್ದು ಒಂದೇ ಒಂದು ಊರಿದ್ರೆ ಅದು ಯಲಗೊಂಡಹಳ್ಳಿ. ಮುಂಚಾಗಿ ಒಬ್ಬರು ನಾವು ಭಯ ಬೀಳ್ತೀವಿ, ಯಾರಿಗೆ ಹೇಳಿ? ಮುಂಚಾಗಿ ಒಬ್ಬರು ನಾವು ಭಯ ಬೀಳ್ತೀವಿ, ಯಾರಿಗೆ ಹೇಳಿ? ದುರಹಂಕಾರಕ್ಕೆ ವ್ಯತ್ಯಾಸ ಏನಂದ್ರೆ, ಅಹಂಕಾರ ಬಂದ್ರೆ ಹೋಗ್ಬಿಡ್ತಾರೆ, ದುರಹಂಕಾರ ಬಂದ್ರೆ ಹೋಗಲ್ಲ. ಏನು ರೇಣುಕಾ ಯಲ್ಲಮ್ಮ ಮತ್ತು ಚೌಡೇಶ್ವರಿ ತಾಯಿಯ ಊರಹಬ್ಬವನ್ನ ಇವತ್ತು ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದೀರಿ. ಯಲಗೊಂಡಲ್ಲಿ ನಮ್ಮ ಎಲ್ಲ ಗ್ರಾಮಸ್ಥರು ಬಂದು ನನ್ನ ಮೀಟ್ ಮಾಡಿದಾಗ, ಅಣ್ಣ ಊರಹಬ್ಬಕ್ಕೆ ಬರಬೇಕು, ಆರ್ಕೆಸ್ಟ್ರಾ ಬರಬೇಕು ಅಂತ ಕೇಳಿದಾಗ ಮೊಟ್ಟ ಮೊದಲ ಬಾರಿಗೆ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಕಾಸು ಕೊಡದೆ ಬಂದಿರತಕ್ಕಂಥ ಯಾವ್ದಾದ್ರು ಪ್ರೋಗ್ರಾಮ್ ಇದೆ, ಇದೇ ಪ್ರೋಗ್ರಾಮ್. ಸುಮಾರು ಜನ ಶಾಸಕರ ಹತ್ರ ಬರ್ತಾರೆ, ಅಣ್ಣ ನಮ್ಮೂರ್ಗೆ ಅಷ್ಟು ಆರ್ಕೆಸ್ಟ್ರಾ ಬೇಕು ಹಾಕ್ಸು, ನಮ್ಮೂರ್ಗೆ ಆರ್ಕೆಸ್ಟ್ರಾ ಬೇಕು ಹಾಕ್ಸು ಅಂತ ಹೇಳ್ತಾರೆ. ಏನೋ ಊರೆಲ್ಲ ಬಂದವ್ರು, ಹುಡುಗರು ಬಂದವ್ರೆ, ಯಾರೋ ಕೃಷ್ಣಪ್ಪ ಎಲ್ಲ ಬಂದವ್ರೆ, ನಮ್ಮ ಪೆದ್ಮನಪ್ಪ ಬಂದವನೇ, ಮೋಸ್ಟ್ಲಿ ಏನೋ ಕಾಸು ಕೇಳ್ತಾರೆ ಅಂತ ಅನ್ಕೊಂಡೆ ನಾನು. ಇಲ್ಲಣ್ಣ ನಿಮ್ ಕಾಸು ಬೇಡಣ್ಣ, ನೀವು ಊರಿಗೆ ಬಂದ್ರೆ ಸಾಕು ಅಂತ ಹೇಳಿದ್ದು ಒಂದೇ ಒಂದು ಊರಿದ್ರೆ ಅದು ಯಲಗೊಂಡಹಳ್ಳಿ. ನಾನು 3 ದಿವಸದಿಂದ ಜ್ವರ ಇತ್ತು. ನಾನು ಬೆಳಗ್ಗೆಯಿಂದ ಡಾಕ್ಟರ್ ತೋರಿಸ್ಕೊಂಡು ಮಲಗಿದ್ದೆ. ನಾನು ಡಾಕ್ಟರ್ ಹೇಳಿದ್ರು 2 ಡೇಸ್ ರಜಾ ಬೇಕೇ ಬೇಕು, ತುಂಬ ಫೀವರ್ ಇದೆ, ಹೋಗ್ಬೇಡಿ ಅಂದ್ರು. ನಾನು ಏನಾದರೂ ಮಾಡಿ ಈ ಕಾರ್ಯಕ್ರಮ ಬರಬೇಕು ಅಂತ ಕೇಳ್ಕೊತ ಇದ್ದೆ. ಕೃಷ್ಣಪ್ಪ ಫೋನ್ ಮಾಡೋದು ಮಾತಂದ್ರು, ಅಣ್ಣ ನೀನು ಬರದೇ ಇದ್ರೆ ನಮ್ಮ ಮಾನ ಮರ್ಯಾದೆ ಹೋಗ್ಬಿಡುತ್ತೆ ಅಂತಂದ್ರು. ನಾನು ಅವಾಗಲೇ ಎದ್ದು ಸ್ನಾನ ಮಾಡಿ ಬಂದ್ಬಿಟ್ಟೆ. ನಾನು ಒಂದೇ ಮಾತಾಡೋದು, ಎಲ್ಲದಕ್ಕಿಂತ ಮಿಂಚಾಗಿ ನಾವೆಲ್ಲ ಹುಟ್ಟಿದೀವಿ, ನಾವೆಲ್ಲ ಸಾಯ್ತೀವಿ. ಎಲ್ಲದಕ್ಕಿಂತ ಮಿಂಚಾಗಿ ಒಬ್ಬರು ನಾವು ಭಯ ಬೀಳ್ತೀವಿ, ಯಾರಿಗೆ ಹೇಳಿ? ದೇವ್ರಿಗೆ. ಪ್ರತಿಯೊಬ್ಬ ಮನುಷ್ಯನಿಗೆ ಅಹಂಕಾರಕ್ಕೂ ದುರಹಂಕಾರಕ್ಕೂ ವ್ಯತ್ಯಾಸ ಏನಂದ್ರೆ, ಅಹಂಕಾರ ಬಂದ್ರೆ ಹೋಗ್ಬಿಡ್ತಾರೆ, ದುರಹಂಕಾರ ಬಂದ್ರೆ ಹೋಗಲ್ಲ. ಸಾಕಷ್ಟು ವಿಚಾರಗಳು ಬಂದಾಗ ಈ ಜೀವನ ಅನ್ನೋದು ಅಹಂಕಾರ ಇರಬೇಕು, ದುರಹಂಕಾರ ಇರಬಾರ್ದು. ಬಟ್ ಸುಮಾರು ಜನಕ್ಕೆ ನಾನು ನೋಡಿದಾಗ ಅಹಂಕಾರನ ಬಂದು ಹೋಗಿ ದುರಹಂಕಾರ ಸುಮಾರು ಹತ್ಕೊಂಡಿರ್ತದೆ. ನಾನು ಒಂದೇ ಕೇಳೋದು, ದೇವರೆಲ್ಲದಕ್ಕಿಂತ ಮುಂಚೆ ದೇವ್ರಿಗೆ ಮೆಚ್ಚುವಂಥ ಕಾರ್ಯಕ್ರಮ ಮಾಡಬೇಕು. ನೀವೆಲ್ಲ ಸೇರಿ ಮಾಡ್ತಿದ್ದೀರಿ, ತುಂಬ ಸಂತೋಷ ಆಯಿತು. ಯಲಗೊಂಡಲ್ಲಿ ನನ್ನೆಲ್ಲ ಗ್ರಾಮಸ್ಥರು ಇವತ್ತು ನನ್ನ ಜೊತೆ DC ಬ್ಯಾಂಕ್ ನಿರ್ದೇಶಕರು ಮತ್ತು ನಮ್ಮ ಜಗದೀಶಣ್ಣವರು ಹಾಗೂ ನಮ್ಮ ಪದ್ಮನಪ್ಪನವರು, ವೆಂಕಟೇಶಣ್ಣವರು ಹಾಗೂ ನಮ್ಮ DV ರಘುಣ್ಣವರು, ನಮ್ಮ ಲಕ್ಷ್ಮಣವರು, ಪೊಮ್ಮಳೆ ಮಂಜಣ್ಣವರು, ಸುಮಾರು ಜನ ನಾಯಕರು ನನ್ನ ಜೊತೆ ಸೇರಿ ಗ್ರಾಮಕ್ಕೆ ಬಂದಿದ್ದಾರೆ. ನಾನು ಒಂದೇ ಕೇಳೋದು, ದಯವಿಟ್ಟು ಎಲ್ಲಿ ನಿಮ್ಮೂರಲ್ಲಿ ಇಂಥ ಪಾರ್ಟಿ ಬರ್ತದೆ ಹೋಗ್ತಾ ಇರ್ತದೆ, ಯಾವ ಊರಲ್ಲಿ ಈ ಥರ ಒಗ್ಗಟ್ಟಿರ್ತದೆ, ಆ ಒಗ್ಗಟ್ಟನ್ನ ಯಾರು ಏನೂ ಮಾಡೋಕ್ಕಾಗಲ್ಲ. ದಯವಿಟ್ಟು ಎಲ್ಲರಲ್ಲೂ ಒಗ್ಗಟ್ಟಿರಲಿ, ಅಭಿವೃದ್ಧಿ ತಾನಾಗಿ ಆಗುತ್ತೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, ಆ ರೇಣುಕಾ ಯಲ್ಲಮ್ಮ ತಾಯಿ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಈ ಸೌಭಾಗ್ಯವನ್ನು ಕೊಟ್ಟಿದ್ದಕ್ಕೆ ನಿಮಗೆ ಹಾಗೂ ಊರಿನ ಎಲ್ಲ ನನ್ನ ಯುವಕ ಮಿತ್ರರಿಗೆ ಹಾಗೂ ವಿಶೇಷವಾಗಿ ನಮ್ಮ ಕೃಷ್ಣಪ್ಪನವ್ರಿಗೆ ಒಂದು ವಿಶೇಷವಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೂ ಮುನ್ರಾಜ್ ಅವ್ರಿಗೆ ಮತ್ತು ದೊಡ್ಡಮನಪ್ಪನವ್ರಿಗೆ ಎಲ್ಲರೂ ಥ್ಯಾಂಕ್ಸ್ ಹೇಳಿ ನನ್ನ ಮಾತು ಮುಗಿಸಿ ಇಲ್ಲಿಂದ ಹೊರಡ್ತಾ ಇದ್ದೀನಿ. ನೀವು ಗೊತ್ತು, ನೀವು ನನ್ನ ಭಾಷಣ ಕೇಳಕ್ಕೆ ಬಂದಿಲ್ಲ, ನಾನು ನಿಮ್ಮನ್ನು ನೋಡಕ್ಕೆ ಬಂದಿದ್ದು, ನೀವು ನಮ್ಮನ್ನು ನೋಡಕ್ಕೆ ಬಂದಿಲ್ಲ. ಸೊ ಅದರಿಂದ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ಅಂತ ಆ ತಾಯಿ ರೇಣುಕಾ ಯಲ್ಲಮ್ಮ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಿ ಅಂತ ನಾನು ಮುಗಿಸಿ, ಎಲ್ಲ ಕಲಾವಿದರು ಕೂಡ ಒಳ್ಳೇದಾಗಲಿ. ಯಾಕಂದರೆ ನಾನು ಕೂಡ ನಿಮ್ಮ ಜೊತೆ ಕಲಾವಿದರು. ನಮ್ಮ ಕಲಾವಿದ್ರ ಬದುಕು ಹೆಂಗಂದ್ರೆ, ಯಾರಾದರೂ ಆರ್ಡರ್ ಕೊಟ್ಟರೆ ಮಾತ್ರ ನಮ್ಮ ಕಲಾವಿದ್ರ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಯಾಕೆ ಕೂಡ ನಾನು ಕೂಡ ಸುಮಾರು 16 ಸಿನಿಮಾ ಮಾಡಿ ಸುಮಾರು ಫೇಲ್ಯೂರ್ ಆಗ್ತವೆ, ಸಿನಿಮಾ ಹಿಟ್ಟಾಗ್ತದೆ. ಆದರೆ ಸಿನಿಮಾ ಹಿಟ್ಟಾದಾಗೂ ಚೆನ್ನಾಗಿರಬೇಕು, ಫೇಲ್ಯೂರ್ ಆದಾಗೂ ಚೆನ್ನಾಗಿರಬೇಕು. ತಮ್ಮೆಲ್ಲರೂ ಕಲಾವಿದರಿಗೆ ಒಳ್ಳೇದಾಗಲಿ ಅಂತ ಬಯಸಿ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.